ನಾವು ಮಣ್ಣಿನ ರಸ್ತೆ ಆಗಿದ್ದಕ್ಕೆ ಬಸ್ಸು ಬಂತು ಅಂದರೆ ಆ ಬಸ್ಸಿನ ಮೇಲೆ ಯಾರೂ ಜನ ಹತ್ತೋದೇ ಇಲ್ಲ. ಯಾಕೆಂದರೆ ಅದು ಅಷ್ಟು ಧೂಳಿಂದ ಕೂಡಿರ್ತದೆ. ಹಾಗಾಗಿ ಈ ನಮ್ಮ ಬಸ್ಸಿಗೆ ಜನ ಆಗೋದಿಲ್ಲ. ನಾಳೆ ಒಂದೊಮ್ಮೆ ಬಸ್ಸು ಜನ ಆಗದಿದ್ದರೆ ಲಾಸ್ ಆಗ್ತದೆ KSRTCಗೆ. ಹಾಗಾಗಿ ಇಲ್ಲಿ ಬಿಟ್ಟರೆ ನಾವು ತುಂಬ ತೊಂದರೆ. ಹಾಗಾಗಿ ಇಲ್ಲಿ ಬರಲಿಕ್ಕೆ ಅವರು ಒಪ್ಪೋದೇ ಇಲ್ಲ 4 ತಿಂಗಳನ್ನು. ಹಾಗಾಗಿ ಕಕ್ಕಳಿವರೆಗೆ ಬಂದು ಹೋಗ್ತದೆ ಬಿಟ್ಟರೆ ಮುಂದ್ಗಡೆ ಮಣ್ಣು ರಸ್ತೆ ಇರೋದಕ್ಕೆ ತೀರಾ ಯಾರೂ ವಾಹನದವ್ರು ಬರಲಿಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಇಲ್ಲಿ ತೀರಾ ರಸ್ತೆಯ ಸಮಸ್ಯೆ ತೀರಾ ದುಸ್ತರ. ಹಾಗಾಗಿ ಈಗ 30 ವರ್ಷಗಳಿಂದ ಬಂದಂಥ ಬಸ್ಸು ಈ ಕಳೆದ 10 ವರ್ಷಗಳಿಂದ ನಿಂತು ಹೋಗಿದೆ. ಹಾಗಾಗಿ ಈಗ ಏನು ಕೇಳಿದರೆ, ಈಗ ರಸ್ತೆಯನ್ನು ಸರ್ವಋತು ರಸ್ತೆಯನ್ನಾಗಿ ಮಾಡಿದ್ರೆ ಮಾತ್ರ ನಮಗೆ ಸಾರಿಗೆ ಸೌಕರ್ಯ ಇಲ್ಲಿಯ ಜನಜೀವನಕ್ಕೆ ಭಾಳ ಉತ್ತಮ ಅಂತ. ಇಲ್ಲಿನ ಮುಖ್ಯ ಸಮಸ್ಯೆ ಏನು ಕೇಳಿದ್ರೆ ರಸ್ತೆನೇ. ಇದು ಧೂಳಿನಿಂದ ಕೆಸರಿನಿಂದ ಕೂಡಿ ಯಾವುದೇ ವಾಹನ ಘಟ್ಟ ಹತ್ತೋ ಪರಿಸ್ಥಿತಿ ಉಳಿಯೋದಿಲ್ಲ. ಘಟ್ಟ ಹತ್ತಲಿಲ್ಲ ಅಂದ್ರೆ ನಾವು ವಾಹನ ತುಂಬ ಜನ ತಗೊಳ್ಳೋಗಬೇಕು, ತಳ್ಳಬೇಕು, ಇಲ್ಲ ಅಂದರೆ ಕಂಬಳಿ ಕಟ್ಟಿ ಹೋರಬೇಕು. ಆ ಪರಿಸ್ಥಿತಿ ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿರೋದಕ್ಕೆ ಇಲ್ಲಿ ಅಸ್ತಮ ಬಾಧನೆ ಬರ್ತದೆ. ಇಲ್ಲಿ ಕಾಯಂ ಓಡಾಟ ಮಾಡಿದ್ರಂತೂ ಅಸ್ತಮ ಬರೋದು ಗ್ಯಾರಂಟಿ. ಹಾಗಾಗಿ ಇಲ್ಲಿ ಯಾವುದೇ ಹೊರಗಡೆ ವಾಹನದವರು ಇರಲಿ, ಜನ ಇರಲಿ, ಹೊರಗಡೆಯವರು ಬರಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಬಹುಶಃ ಎಲ್ಲರಿಗೂ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಬಹುಶಃ ಯಾರು ಹೆಣ್ಕೊಳ್ಲಿಕ್ಕೂ ಮನಸ್ಸು ಮಾಡೋದಿಲ್ಲ. ಈ ಊರು ನೋಡಿಕೊಂಡು ಈ ಧೂಳಿನಲ್ಲಿ ಯಾರೂ ಒಪ್ಪಲಿಕ್ಕೂ ತಯಾರಾಗೋದಿಲ್ಲ. ಹಾಗಾಗಿ ಎಲ್ಲವೂ ಸ್ಥಿತಿಯೂ ಉಂಟು. ಹಾಗಾಗಿ ಇದು ತೀರಾ ಮುಖ್ಯ ಸಮಸ್ಯೆ ಅಂತ ನಮಗೆ ಭಾವನೆ. ಇಲ್ಲಿ ಸಾಗಾಣಿಕೆ ವೆಚ್ಚನೂ ಅಷ್ಟೇ ಭಾಳ ದುಬಾರಿ. ಯಾಕೆಂದರೆ ಇದು ತಾಲೂಕಾ ಏರಿಯಾಕ್ಕೆ ಆಗಲಿ ಮಾರುಕಟ್ಟೆಗೆ ಸಾಗಾಣಿಕೆ ನಾವು ಮಾಡಬೇಕು ಅಂದರೂ ತೀರಾ ತೊಂದರೆ. ಇಲ್ಲಿ ಯಾವುದೇ ಬಾಡಿಗೆ ವಾಹನದವ್ರು ಬರಲಿಕ್ಕೆ ಇಷ್ಟಪಡೋದಿಲ್ಲ. ಬರ್ತೇನೆ ಹೇಳಿ ಒಪ್ಕೊಂಡು ಅಂದರೆ 1ಕ್ಕೆ 2 ಪಟ್ಟು ಅವರಿಗೆ ನಾವು ಹಣವನ್ನು ತೆರಬೇಕಾಗ್ತದೆ. ಹಾಗಾಗಿ ಇಲ್ಲಿ ತೀರಾ ಸಾರಿಗೆ ವೆಚ್ಚ ದುಬಾರಿ ಇಲ್ಲಿ, ಅದೊಂದದೆ. ಇನ್ನು ಸ್ವಂತ ವಾಹನ ಇದ್ದರೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಧೂಳು ಮತ್ತು ಘಟ್ಟ ಎಂದು ಕೂಡಿರೋದ್ರಿಂದ ಇಲ್ಲಿ ವಾಹನದ ವೆಚ್ಚ ಜಾಸ್ತಿ. ಹಾಗಾಗಿ ಸ್ವಂತ ಇಟ್ಕೊಂಡ್ರು 1ಕ್ಕೆ 2 ತಗೊಳ್ಳೋದಿದ್ರೆ ಅವನಿಗೆ ಗಿಟ್ಟೋದಿಲ್ಲ. ಆ ಪರಿಸ್ಥಿತಿ ಉಂಟು. ಹಾಗಾಗಿ ಸರ್ವ ಋತು ರಸ್ತೆ ನಮ್ಮ ಮುಖ್ಯ ಬೇಡಿಕೆ. ಸರ್ವ ಋತು ರಸ್ತೆ ಮಾಡಿ ಇದಕ್ಕೊಂದು ಅದೊಂದೇ ಪರಿಹಾರ ಇದಕ್ಕೆ ಹೇಳಿ ನಾವು ತಿಳ್ಕೊಂಡಿದ್ದು. ಹಾಗಾಗಿ ಅದನ್ನು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಹೇಳಿ ನಮ್ಮದೊಂದು ಕಳಕಳಿಯ ಮನವಿ.